ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಕೂಡಲಗಿ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ 74 ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಉದ್ಘಾಟನೆ ಕಾರ್ಯಕ್ರಮದ ರಾಜ್ಯದ ಸಿದ್ದರಾಮಯ್ಯನವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಮೀರ್ ಅಹಮದ್ ಸಾಹೇಬರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಾಸಕರಾದ ಸನ್ಮಾನ್ಯ ಶ್ರೀ ಎನ್.ಟಿ. ಶ್ರೀನಿವಾಸ್ ಅವರೇ, ಎಲ್ಲ ಸಚಿವ ಸಹೋದರಗಳೇ, ಶಾಸಕ ಮಿತ್ರರೇ, ಈ ಕಾರ್ಯಕ್ರಮದ ಎಲ್ಲ ಮಿತ್ರರೇ, ಇವತ್ತು ಕೂಡಲಿಯಲ್ಲಿ ಬಹುಶಃ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ಅಂತ ಭಾವಿಸ್ತಾ ಇದ್ದೇನೆ. ಕಳೆದ ಸುಮಾರು ಸರ್ಕಾರಗಳ ಬಂದವರು ಕೂಡ ಈ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಒಂದೇ ವೇದಿಕೆಯಲ್ಲಿ ಮಾಡೋದು ಬಹುಶಃ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ್ ಅವರ ಅತ್ಯಂತ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಭಾಗಕ್ಕೆ, ವಿಶೇಷವಾಗಿ ಕೂಡಲಗಿ ತಾಲೂಕಿಗೆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 1000 ಕೋಟಿಗೂ ಹೆಚ್ಚಿಗೆ ಅನುದಾನ ನೀಡುವುದರ ಮೂಲಕ ಇವತ್ತು ಒಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಹಾಗೆ ತಮ್ಮ ಪರವಾಗಿ, ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕನಸನ್ನು ಬಹುಶಃ ನೀವೆಲ್ಲ ಬಹುದಿನದಿಂದ ಕಾಣ್ತಾ ಇದ್ರಿ. ನಮ್ಮ ತಾಲೂಕಿನ ಕೆರೆಗಳು ತುಂಬಬೇಕು, ನೀರಾವರಿ ಸೌಲಭ್ಯಗಳಾಗಬೇಕು. ಅದು ಇವತ್ತು ಡಾಕ್ಟರ್ ಅವರ ಅವಧಿಯಲ್ಲಿ ನಡೆಸಾಗಿದೆ. ಅವರು ಇನ್ನೂ ಇಂಥ ಹಲವಾರು ಕೆಲಸಗಳನ್ನು ಮುಂದುವರಿಸಲಿ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರು ಹೆಚ್ಚು ಕೆಲಸ ಮಾಡುವಂಥ ಶ್ರೇಣಿಯಲ್ಲಿ ಡಾಕ್ಟರ್ ಶ್ರೀನಿವಾಸ್ ಅವರು ಬರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಅತ್ಯಂತ ಪ್ರತಿ ಇಲಾಖೆಗೆ ಹೋಗಿ ಪ್ರತಿ ಮಂತ್ರಿಗಳನ್ನು ಭೇಟಿಯಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಯಶಸ್ವಿ ಕೂಡ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕಳೆದ 30 ತಿಂಗಳಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚಿಗೆ ನಾವು ಅನುದಾನವನ್ನು ಕೊಟ್ಟಿರಬೇಕು. ಈ ವರ್ಷ ಬಿಟ್ಟು ಹಳೆಯದ ಸುಮಾರು 100 ಕೋಟಿಗಳನ್ನು ಕೊಡುವ ಮೂಲಕ ರಸ್ತೆಗಳಿರಬಹುದು, ಬ್ರಿಡ್ಜ್ಗಳಿರಬಹುದು, ಅಥವಾ ಶಾಲೆಗಳಿರ್ಬೋದು, ಇನ್ನಿತರ ಕಾಮಗಾರಿಗಳನ್ನು ಕೊಡುವ ಮೂಲಕ ನಮ್ಮ ಇಲಾಖೆ ಕೂಡ ಕೂಡಲಿಗೆ ಮೇಲೆ ವಿಶೇಷ ಕಾಳಜಿ ವಹಿಸುತ್ತೆ ಹೇಳಲಿಕ್ಕೆ ನಾನು ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನು ಡಾಕ್ಟರ್ ಅವರೇ ಬೇಡಿಕೆ ಇದೆ ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಭಾಳ BJP ಅವರು ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಉದಾಹರಣೆ ಒಂದೇ ಕೂಲಿಗೆಯಲ್ಲಿ ನಾವು 1000 ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಭಾಗಗಳಲ್ಲಿ ಸಾವಿರಾರು ಕೋಟಿಗಳನ್ನು ಅನುದಾನ ಕೊಡುವ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಗತಿಯತ್ತ ಹೋಗ್ತಿದ್ದನ್ನು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಯಾರು ಕೆಲಸ ಮಾಡಿದಾರೆ ಅವ್ರ ಜೊತೆ ನೀವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕನ್ನೋ ನಮ್ಮ ಕಳಕಳಿ ಪ್ರಾರ್ಥನೆ ವಿನಂತಿ. ತಮ್ಮ ಜೊತೆಗೆ ಇಂಥ ಶಾಸಕರು ತಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಮುಂದುವರಿಸುವಂಥದ್ದು, ಅವ್ರಿಗೆ ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಆಶೆಯನ್ನು ವ್ಯಕ್ತ ಮಾಡ್ತಾ, ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇಂಥ ಹಲವಾರು ಕಾರ್ಯಕ್ರಮ ಈ ಭಾಗಕ್ಕೆ ಬರಲಿ, ಇದು ಒಂದು ಕೂಡಲಗಿ ಮಾದರಿ ತಾಲೂಕಾಗಲಿ ಅನ್ನೋ ಮಾತು ಹೇಳ್ತಾ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಕೂಡಲಗಿ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ 74 ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಉದ್ಘಾಟನೆ ಕಾರ್ಯಕ್ರಮದ ರಾಜ್ಯದ ಸಿದ್ದರಾಮಯ್ಯನವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಮೀರ್ ಅಹಮದ್ ಸಾಹೇಬರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಾಸಕರಾದ ಸನ್ಮಾನ್ಯ ಶ್ರೀ ಎನ್.ಟಿ. ಶ್ರೀನಿವಾಸ್ ಅವರೇ, ಎಲ್ಲ ಸಚಿವ ಸಹೋದರಗಳೇ, ಶಾಸಕ ಮಿತ್ರರೇ, ಈ ಕಾರ್ಯಕ್ರಮದ ಎಲ್ಲ ಮಿತ್ರರೇ, ಇವತ್ತು ಕೂಡಲಿಯಲ್ಲಿ ಬಹುಶಃ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ದಿನ ಅಂತ ಭಾವಿಸ್ತಾ ಇದ್ದೇನೆ. ಕಳೆದ ಸುಮಾರು ಸರ್ಕಾರಗಳ ಬಂದವರು ಕೂಡ ಈ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಒಂದೇ ವೇದಿಕೆಯಲ್ಲಿ ಮಾಡೋದು ಬಹುಶಃ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ್ ಅವರ ಅತ್ಯಂತ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಭಾಗಕ್ಕೆ, ವಿಶೇಷವಾಗಿ ಕೂಡಲಗಿ ತಾಲೂಕಿಗೆ ಬೇರೆ ಬೇರೆ ಇಲಾಖೆಯಿಂದ
ಸುಮಾರು 1000 ಕೋಟಿಗೂ ಹೆಚ್ಚಿಗೆ ಅನುದಾನದ ಮೂಲಕ ಇವತ್ತೊಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅವರಿಗೆ ತಮ್ಮ ಪರವಾಗಿ, ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕನಸನ್ನು ಬಹುಶಃ ನೀವೆಲ್ಲ ಬಹುದಿನದಿಂದ ಕಾಣ್ತಾ ಇದ್ರಿ. ನಮ್ಮ ತಾಲೂಕಿನ ಕೆರೆಗಳು ತುಂಬಬೇಕು, ನೀರಾವರಿ ಸೌಲಭ್ಯಗಳಾಗಬೇಕು. ಅದು ಇವತ್ತು ಡಾಕ್ಟರ್ ಅವರ ಅವಧಿಯಲ್ಲಿ ನಡೆಸಾಗಿದೆ. ಅವರು ಇನ್ನೂ ಇದ್ದಾಗ ಹಲವಾರು ಕೆಲಸಗಳನ್ನು ಮುಂದುವರಿಸಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರು ಹೆಚ್ಚು ಕೆಲಸ ಮಾಡುವಂಥ ಶ್ರೇಣಿಯಲ್ಲಿ ಡಾಕ್ಟರ್ ಶ್ರೀನಿವಾಸ ಅವರು ಬರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅತ್ಯಂತ ಪ್ರತಿ ಇಲಾಖೆಗೆ ಹೋಗಿ ಪ್ರತಿ ಮಂತ್ರಿಗಳನ್ನು ಭೇಟಿಯಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ವಿಶೇಷ ಕೂಡ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕಳೆದ 30 ತಿಂಗಳಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚಿಗೆ ನಾವು ಅನುದಾನವನ್ನು ಕೊಟ್ಟಿರಬೇಕು. ಈ ವರ್ಷ ಬಿಟ್ಟು ಹಳೆಯದ ಸುಮಾರು 100 ಕೋಟಿಗಳನ್ನು ಕೊಡುವ ಮೂಲಕ ರಸ್ತೆಗಳಿರಬಹುದು, ಬ್ರಿಡ್ಜ್ಗಳಿರಬಹುದು, ಅಥವಾ ಶಾಲೆಗಳಿರ್ಬೋದು, ಇನ್ನಿತರ ಕಾಮಗಾರಿಗಳನ್ನು ಕೊಡುವ ಮೂಲಕ ನಮ್ಮ ಇಲಾಖೆ ಕೂಡ ಕೂಡಲಿಗೆ ಮೇಲೆ ವಿಶೇಷ ಕಾಳಜಿ ವಹಿಸುವಂತ ಹೇಳಲಿಕ್ಕೆ ನಾನು ಕೂಡ ಹೆಮ್ಮೆ ಅನ್ನಿಸ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನು ಡಾಕ್ಟರ್ ಅವರೇ ಬೇಡಿಕೆ ಇದೆ ಅದನ್ನು ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಭಾಳ BJP ಅವರು ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಉದಾಹರಣೆ ಒಂದೇ ಕೂಲಿಗೆಲ್ಲಿ ನಾವು 1000 ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಭಾಗಗಳಲ್ಲಿ ಸಾವಿರಾರು ಕೋಟಿಗಳನ್ನು ಅನುದಾನ ಕೊಡುವ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಗತಿಯತ್ತ ಹೋಗ್ತಿದ್ದನ್ನು ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಯಾರು ಕೆಲಸ ಮಾಡಿದಾರೆ ಅವ್ರ ಜೊತೆ ನೀವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕನ್ನೋ ನಮ್ಮ ಕಳಕಳಿಯ ಪ್ರಾರ್ಥನೆ. ತಮ್ಮ ಜೊತೆಗೆ ಇಂಥ ಶಾಸಕರು ತಮಗೆ ಸಿಕ್ಕಿದ್ದಾರೆ, ಅವ್ರನ್ನ ಮುಂದುವರಿಸುವಂಥದ್ದು, ಅವ್ರಿಗೆ ರಾಜಕೀಯ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಆಶೆಯನ್ನು ವ್ಯಕ್ತ ಮಾಡ್ತಾ, ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಇಂಥ ಹಲವಾರು ಕಾರ್ಯಕ್ರಮ ಈ ಭಾಗಕ್ಕೆ ಬರಲಿ. ಇದು ಒಂದು ಕೂಡಲಿಗೆ ಮಾದರಿ ತಾಲೂಕಾಗಲಿ ಅನ್ನೋ ಮಾತು ಹೇಳ್ತಾ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಕೂಡಲಿಗೆ ವಿಧಾನಸಭೆಯ ವ್ಯಾಪ್ತಿಯಲ್ಲಿ ಬರುವಂಥ 74 ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಉದ್ಘಾಟನೆ ಕಾರ್ಯಕ್ರಮದ ರಾಜ್ಯದ ಸಿದ್ದರಾಮಯ್ಯನವರೇ, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರೇ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಮೀರ್ ಅಹಮದ್ ಸಾಹೇಬರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶಾಸಕರಾದ ಸನ್ಮಾನ್ಯ ಶ್ರೀ ND ಶ್ರೀನಿವಾಸ್ ಅವರೇ, ಎಲ್ಲ ಸಚಿವ ಸಹೋದರಗಳೇ, ಶಾಸಕ ಮಿತ್ರರೇ, ಈ ಕಾರ್ಯಕ್ರಮದ ಎಲ್ಲ ಮಿತ್ರರೇ, ಇವತ್ತು ಕೂಡಲಿಗೆಯಲ್ಲಿ ಬಹುಶಃ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಳೆದ ಸುಮಾರು ಸರ್ಕಾರಗಳ ಬಂದವರು ಕೂಡ ಈ ರೀತಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಒಂದೇ ವೇದಿಕೆಯಲ್ಲಿ ಮಾಡೋದು ಬಹುಶಃ ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ್ ಅವರ ಅತ್ಯಂತ ಹೆಚ್ಚು ಕಾಳಜಿ ವಹಿಸುವ ಮೂಲಕ ಈ ಭಾಗಕ್ಕೆ, ವಿಶೇಷವಾಗಿ ಕೂಡಲಿಗೆ ತಾಲೂಕಿಗೆ ಬೇರೆ ಬೇರೆ ಇಲಾಖೆಯಿಂದ ಸುಮಾರು 1000 ಕೋಟಿಗೂ ಹೆಚ್ಚಿಗೆ ಅನುದಾನದ ಮೂಲಕ ಇವತ್ತೊಂದು ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಅವರಿಗೆ ತಮ್ಮ ಪರವಾಗಿ, ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕನಸನ್ನು ಬಹುಶಃ ನೀವೆಲ್ಲ ಬಹುದಿನದಿಂದ ಕಾಣ್ತಾ ಇದ್ರಿ. ನಮ್ಮ ತಾಲೂಕಿನ ಕೆರೆಗಳು ತುಂಬಬೇಕು, ನೀರಾವರಿ ಸೌಲಭ್ಯಗಳಾಗಬೇಕು. ಅದು ಇವತ್ತು ಡಾಕ್ಟರ್ ಅವರ ಅವಧಿಯಲ್ಲಿ ನಡೆಸಾಗಿದೆ. ಅವರು ಇನ್ನೂ ಇದ್ದಾಗ ಹಲವಾರು ಕೆಲಸಗಳನ್ನು ಮುಂದುವರಿಸಲಿ ಭಾಳ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರು ಹೆಚ್ಚು ಕೆಲಸ ಮಾಡುವಂಥ ಶ್ರೇಣಿಯಲ್ಲಿ ಡಾಕ್ಟರ್ ಶ್ರೀನಿವಾಸ ಅವರು ಬರ್ತಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅತ್ಯಂತ ಪ್ರತಿ ಇಲಾಖೆಗೆ ಹೋಗಿ ಪ್ರತಿ ಮಂತ್ರಿಗಳನ್ನು ಭೇಟಿಯಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸಗಳನ್ನು ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ವಿಶೇಷ ಕೂಡ ಆಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಮ್ಮ ಇಲಾಖೆಯಿಂದ ಕಳೆದ 30 ತಿಂಗಳಲ್ಲಿ ಸುಮಾರು 100 ಕೋಟಿಗಿಂತ ಹೆಚ್ಚಿಗೆ ನಾವು ಅನುದಾನವನ್ನು ಕೊಟ್ಟಿರಬೇಕು. ಈ ವರ್ಷ ಬಿಟ್ಟು ಹಳೆಯದ ಸುಮಾರು 100 ಕೋಟಿಗಳನ್ನು ಕೊಡುವ ಮೂಲಕ ರಸ್ತೆಗಳಿರಬಹುದು,
ಬ್ರಿಡ್ಜ್ಗಳಿರ್ಬೋದು ಅಥವಾ ಶಾಲೆಗಳಿರ್ಬೋದು ಇನ್ನಿತರ ಕಾಮಗಾರಿಗಳನ್ನು ಕೊಡುವ ಮೂಲಕ ನಮ್ಮ ಇಲಾಖೆ ಕೂಡ ಕೂಡಲಿಗೆ ಮೇಲೆ ವಿಶೇಷ ಕಾಳಜಿ ವಹಿಸುತ್ತೆ ಹೇಳಲಿಕ್ಕೆ ನಾನು ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಏನು ಡಾಕ್ಟರ್ ಅವರೇ ಬೇಡಿಕೆ ಇದೆ ಅದರ ಪೂರೈಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಭಾಳ BJP ಅವರು ಪದೇ ಪದೇ ಹೇಳ್ತಾರೆ ಗ್ಯಾರಂಟಿಯಿಂದ ಸರ್ಕಾರದಲ್ಲಿ ಹಣ ಇಲ್ಲ ಅಂತ. ಉದಾಹರಣೆ ಒಂದೇ ಕೂಲಿಗೆಯಲ್ಲಿ ನಾವು 1,000 ಕೋಟಿಯನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಭಾಗಗಳಲ್ಲಿ ಸಾವಿರಾರು ಕೋಟಿಗಳನ್ನು ಅನುದಾನ ಕೊಡುವ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಾವು ಪ್ರಗತಿಯತ್ತ ಹೋಗಲಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.